ಸ್ವಯಂ ಪ್ರೇರಿತವಾಗಿ ಯಾರೇ ಅವರ ಮೇಲೆ ಒತ್ತಡ ಹಾಕಿದ್ದಲ್ಲ. ಗಣೇಶನ ಹಬ್ಬ ನಾವು ಆಚರಿಸ್ತಾ ಇದ್ರೆ ಯಾರೋ ಕಿಡಿಗೇಡಿಗಳು ವಿಧ್ವಂಸಕ ಕೃತ್ಯವನ್ನು ಮಾಡಿದ್ದಾರೆ. ಗಣೇಶನ ಮೆರವಣಿಗೆ ನಾವು ಪೂಜೆ ಮಾಡಿ ಕೊನೆಗೆ ಗಣೇಶನನ್ನ ನೀರಿನಲ್ಲಿ ವಿಸರ್ಜನೆ ಮಾಡುವಂಥ ಸಮಯದ ಮೆರವಣಿಗೆ ಅದು. ಆ ಸಮಯದಲ್ಲಿ ಎಲ್ಲ ಹಿಂದೂ ಬಾಂಧವರೆಲ್ಲ ಜೊತೆಗೂಡಿ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಆದಂಥ ಕಲ್ಲು ತೂರಾಟದ ಸಮಯದಲ್ಲಿ ಕೆಲವು ಕಿಡಿಗೇಡಿಗಳು ಸಿಕ್ಕ ವಸ್ತುಗಳನ್ನೆಲ್ಲ ಗಣೇಶನ ಮೇಲೆ ಎಸೆದಿದ್ರು. ಇದನ್ನು ಖಂಡಿಸಿ ಪ್ರತಿಭಟನೆ ಸಂಪೂರ್ಣ ಮದ್ದೂರು ಈಗ ಸ್ತಬ್ಧವಾಗಿದೆ. ನಿನ್ನೆ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಆಗಿದ್ದೇನು ಅಂತೇಳಿ ನಾವೀಗ ಸ್ವತಃ ಇದೇ ಲೊಕೇಶನಲ್ಲಿ ಇದ್ದೀವಿ. ನಿನ್ನೆ ಸುಮಾರು 8 ಗಂಟೆ ಸುಮಾರಿಗೆ ಈ ಒಂದು ಗಣೇಶ ವಿಸರ್ಜನೆಯ ಮೆರವಣಿಗೆ ಏನಾಗುತ್ತೆ ಈ ಬೀದಿ ಮುಖಾಂತರವಾಗಿ ಮುಖ್ಯ ರಸ್ತೆಗೆ ಹೋಗುವಂತಹ ಸಂದರ್ಭದಲ್ಲಿ ಕರೆಕ್ಟಾಗಿ 8 ಗಂಟೆ 20 ನಿಮಿಷಕ್ಕೆ ಈ ರಸ್ತೆಯಲ್ಲಿರುವಂತಹ ಈ ಲೈಟ್ಗಳನ್ನು ಆಫ್ ಮಾಡಲಾಗುತ್ತೆ. ಯಾಕಂದರೆ ಇದೇ ಮಸೀದಿ ಇದೆ, ಈ ರಾಮ್ ರಹೀಂ ನಗರದ ಕಾರ್ನರಲ್ಲಿರುವಂತಹ ಒಂದು ಮಸೀದಿ ಏನಿದೆ, ಈ ಮಸೀದಿಯಲ್ಲಿ ಸರಿಸುಮಾರು ಒಂದು 21 ಜನರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೇ ಒಂದು 21 ಜನ ನಿನ್ನೆ ನಡೆದಂತಹ ಗಲಭೆಯಲ್ಲಿ ಮುಖ್ಯ ಅಕ್ಯೂಸ್ಗಳು ಅಂತ ಹೇಳಿ ಕೂಡ ಗೊತ್ತಾಗಿರುವಂಥದ್ದು. ಇಲ್ಲಿರುವಂತಹ ಈ ಲೈಟ್ ಕಂಬದ ಕೆಳಗಡೆ ಇರುವಂತಹ ಫ್ಯೂಸ್ ಸೆಂಟರ್ ಏನಿದೆ, ಆ ಒಂದು ಫ್ಯೂಸ್ ಸೆಂಟರನ್ನು ಆಫ್ ಮಾಡಿದಂತಹ ಕಾರಣಕ್ಕಾಗಿ ಇಲ್ಲಿರುವಂತಹ ಎಲ್ಲ ಬೀದಿ ದೀಪಗಳು ಕೂಡ 8 ಗಂಟೆ 20 ನಿಮಿಷಕ್ಕೆ ಸರಿಯಾಗಿದ್ದು ಆಫ್ ಆಗುತ್ತೆ. ಅದೇ ಸಮಯದಲ್ಲಿ ಈ ಗಲ್ಲಿಯ ಬೇರೆ ಬೇರೆ ಭಾಗಗಳಿಂದ ಕಲ್ಲು ನೇರವಾಗಿ ಗಣೇಶನ ಮೂರ್ತಿಗೆ ಬಡಿಯುವಂತಹ ಕೆಲಸ ಕೂಡ ಆಗುತ್ತೆ. ಅದಾದ ನಂತರದಲ್ಲಿ ಇಲ್ಲಿ ಗಲಭೆ ಕೂಡ ಶುರುವಾಗುವಂಥದ್ದು. ಈ ಹಾಲಿ ಈಗ ಪೊಲೀಸರು ಈ ಗಲಭೆ ಶುರುವಾದ ನಂತರದಲ್ಲಿ ಸ್ಥಳೀಯರ ಒಂದು ದೂರನ್ನು ಆಧರಿಸಿ ಕಾರ್ಯಾಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಮಸೀದಿಯಲ್ಲಿರುವಂತಹ CC ಕ್ಯಾಮರಾಗಳೇನಿದ್ದಾವೆ ಆ CC ಕ್ಯಾಮರಾಗಳನ್ನು ಆಧರಿಸಿ ಇದೀಗ 21 ಜನರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಕಲ್ಲು ತೂರಾಟ ಮಾಡಿದಂತಹ ಆ ವ್ಯಕ್ತಿ ಯಾರಿದ್ದಾನೆ ಆತನು ಕೂಡ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿರುವಂಥದ್ದು. ನಿನ್ನೆ ಗಣೇಶ ವಿಸರ್ಜನೆ ತನ್ನ ಪಾಡಿಗೆ ತಾನು ಹೋಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ 8 ಗಂಟೆ 20 ನಿಮಿಷಕ್ಕೆ ಇಲ್ಲಿರುವಂತಹ ಏನು ಕಂಬ ಇದೆ, ಇದೇ ಕಂಬದಲ್ಲಿರುವಂತಹ ಲೈಟ್ನ ಫ್ಯೂಸ್ ಏನಿತ್ತು ಅದನ್ನು ಆಫ್ ಮಾಡುವ ಮೂಲಕ ಇಲ್ಲಿ ಕತ್ತಲೆಯ ವಾತಾವರಣ ನಿರ್ಮಾಣ ಮಾಡ್ತಾರೆ. ಕತ್ತಲೆಯ ವಾತಾವರಣ ನಿರ್ಮಾಣ ಆಗ್ತಿದ್ದಂಗೆ ಈ ಗಲ್ಲಿಂದನೂ ಕೂಡ ಕಲ್ಲು ತೂರಾಟ ಕೂಡ ಆರಂಭವಾಗುತ್ತೆ. ಒಂದು ಗಣೇಶನ ಮೂರ್ತಿಗೆ ಒಂದು ಕಲ್ಲು ಬಿದ್ದರೆ ಮತ್ತೊಂದು ಕಲ್ಲು ಆ ಒಂದು ಮೆರವಣಿಗೆಯಲ್ಲಿದ್ದಂತಹ ವ್ಯಕ್ತಿಯ ತಲೆಗೆ ಬೀಳುವಂತಹ ಕೆಲಸ ಆಗುತ್ತೆ. ಆಗ ಇಲ್ಲಿ ಗಲಾಟೆಗಳು ಕೂಡ ಶುರುವಾಗುವಂಥದ್ದು. ಇದಾದ ನಂತರದಲ್ಲಿ ಈ ಮಸೀದಿಯಲ್ಲಿರುವಂತಹ ಕೆಲವೊಂದಿಷ್ಟು ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವ ವ್ಯಕ್ತಿ ಈ ಕಲ್ಲನ್ನು ಬಿಸಾಡಿದ್ನೋ ಆತನ್ನು ಕೂಡ ಪಾಯಿಂಟ್ ಮಾಡಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ಇಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಹಾಕಿರುವಂಥದ್ದು. ಈ ಘಟನೆ ನಂತರದಲ್ಲಿ ಈ ರಾಮ್ ರಹೀಂ ನಗರ ಏನಿದೆ, RR ನಗರ ಅಂತ ಹೇಳಿ ಗುರುತಿಸುವಂತಹ ಈ ಮದ್ದೂರಿನ ನಗರ ಏನಿದೆ ಕಂಪ್ಲೀಟ್ ಆಗಿ ಈಗ ಸ್ತಬ್ಧವಾಗಿರುವಂಥದ್ದು. ಯಾರೊಬ್ಬರು ಕೂಡ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಇಡೀ ಮದ್ದೂರು ನಗರ ಈಗ ಏನು ಸ್ವಯಂ ಘೋಷಿತವಾಗಿರುವಂತಹ ಒಂದು ಬಂದ್ಗೆ ಜಾರಿದೆ. ಸದ್ಯಕ್ಕೆ ಈ ಒಂದು ಬಂದ್ ಇದೆ, ನಾಳೆನೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸದ್ಯಕ್ಕೆ ಇದೇ ಲೊಕೇಶನಲ್ಲಿ ನಿನ್ನೆ ಗಣೇಶ ಮೂರ್ತಿಗೆ ಕಲ್ಲು ಬಿದ್ದಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧುಸೂದನ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮದ್ದೂರು ಕೊತ ಅಂತ ಹೇಳಿ ಕುದೀತಾ ಇದೆ. ಈ ಗಲಾಟೆ ಹೇಗಾಯ್ತು ಗೊತ್ತಾ ನಿಮಗೆ? ರಿಪಬ್ಲಿಕ್ ಕನ್ನಡದಲ್ಲಿ ಕಲ್ಲು ತೂರಾಟದ ಎಕ್ಸ್ಕ್ಲೂಸಿವ್. ಗಣೇಶ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ನಡೆದಿದ್ದು ಹೇಗೆ? ಸ್ವಯಂ ಪ್ರೇರಿತವಾಗಿ ಯಾರೇ ಅವರ ಮೇಲೆ ಒತ್ತಡ ಹಾಕಿದ್ದಲ್ಲ. ಗಣೇಶನ ಹಬ್ಬ ನಾವು ಆಚರಿಸ್ತಾ ಇದ್ರೆ ಯಾರೋ ಕಿಡಿಗೇಡಿಗಳು ವಿಧ್ವಂಸಕ ಕೃತ್ಯವನ್ನು ಮಾಡಿದ್ದಾರೆ. ಗಣೇಶನ ಮೆರವಣಿಗೆ ನಾವು ಪೂಜೆ ಮಾಡಿ ಕೊನೆಗೆ ಗಣೇಶನನ್ನ ನೀರಿನಲ್ಲಿ ವಿಸರ್ಜನೆ ಮಾಡುವಂಥ ಸಮಯದ ಮೆರವಣಿಗೆ ಅದು. ಆ ಸಮಯದಲ್ಲಿ ಎಲ್ಲ ಹಿಂದೂ ಬಾಂಧವರೆಲ್ಲ ಜೊತೆಗೂಡಿ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಆದಂಥ ಕಲ್ಲು ತೂರಾಟದ ಸಮಯದಲ್ಲಿ ಕೆಲವು ಕಿಡಿಗೇಡಿಗಳು ಸಿಕ್ಕ ವಸ್ತುಗಳನ್ನೆಲ್ಲ ಗಣೇಶನ ಮೇಲೆ ಎಸೆದಿದ್ರು. ಇದನ್ನು ಖಂಡಿಸಿ ಪ್ರತಿಭಟನೆ ಸಂಪೂರ್ಣ ಮದ್ದೂರು ಈಗ ಸ್ತಬ್ಧವಾಗಿದೆ. ನಿನ್ನೆ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಆಗಿದ್ದೇನು ಅಂತೇಳಿ ನಾವೀಗ ಸ್ವತಃ ಇದೇ ಲೊಕೇಶನಲ್ಲಿ ಇದ್ದೀವಿ. ನಿನ್ನೆ ಸುಮಾರು 8 ಗಂಟೆ ಸುಮಾರಿಗೆ ಈ ಒಂದು ಗಣೇಶ ವಿಸರ್ಜನೆಯ ಮೆರವಣಿಗೆ ಏನಾಗುತ್ತೆ ಈ ಬೀದಿ ಮುಖಾಂತರವಾಗಿ ಮುಖ್ಯ ರಸ್ತೆಗೆ ಹೋಗುವಂತಹ ಸಂದರ್ಭದಲ್ಲಿ ಕರೆಕ್ಟಾಗಿ 8 ಗಂಟೆ 20 ನಿಮಿಷಕ್ಕೆ ಈ ರಸ್ತೆಯಲ್ಲಿರುವಂತಹ ಈ ಲೈಟ್ಗಳನ್ನು ಆಫ್ ಮಾಡಲಾಗುತ್ತೆ. ಯಾಕಂದರೆ ಇದೇ ಮಸೀದಿ ಇದೆ, ಈ ರಾಮ್ ರಹೀಂ ನಗರದ ಕಾರ್ನರಲ್ಲಿರುವಂತಹ ಒಂದು ಮಸೀದಿ ಏನಿದೆ, ಈ ಮಸೀದಿಯಲ್ಲಿ ಸರಿಸುಮಾರು ಒಂದು 21 ಜನರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೇ ಒಂದು 21 ಜನ ನಿನ್ನೆ ನಡೆದಂತಹ ಗಲಭೆಯಲ್ಲಿ ಮುಖ್ಯ ಅಕ್ಯೂಸ್ಗಳು ಅಂತ ಹೇಳಿ ಕೂಡ ಗೊತ್ತಾಗಿರುವಂಥದ್ದು. ಇಲ್ಲಿರುವಂತಹ ಈ ಲೈಟ್ ಕಂಬದ ಕೆಳಗಡೆ ಇರುವಂತಹ ಫ್ಯೂಸ್ ಸೆಂಟರ್ ಏನಿದೆ, ಆ ಒಂದು ಫ್ಯೂಸ್ ಸೆಂಟರನ್ನು ಆಫ್ ಮಾಡಿದಂತಹ ಕಾರಣಕ್ಕಾಗಿ ಇಲ್ಲಿರುವಂತಹ ಎಲ್ಲ ಬೀದಿ ದೀಪಗಳು ಕೂಡ 8 ಗಂಟೆ 20 ನಿಮಿಷಕ್ಕೆ ಸರಿಯಾಗಿದ್ದು ಆಫ್ ಆಗುತ್ತೆ. ಅದೇ ಸಮಯದಲ್ಲಿ ಈ ಗಲ್ಲಿಯ ಬೇರೆ ಬೇರೆ ಭಾಗಗಳಿಂದ ಕಲ್ಲು ನೇರವಾಗಿ ಗಣೇಶನ ಮೂರ್ತಿಗೆ ಬಡಿಯುವಂತಹ ಕೆಲಸ ಕೂಡ ಆಗುತ್ತೆ. ಅದಾದ ನಂತರದಲ್ಲಿ ಇಲ್ಲಿ ಗಲಭೆ ಕೂಡ ಶುರುವಾಗುವಂಥದ್ದು. ಈ ಹಾಲಿ ಈಗ
ಪೊಲೀಸರು ಈ ಗಲಭೆ ಶುರುವಾದ ನಂತರದಲ್ಲಿ ಸ್ಥಳೀಯರ ಒಂದು ದೂರನ್ನು ಆಧರಿಸಿ ಕಾರ್ಯಾಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಮಸೀದಿಯಲ್ಲಿರುವಂತಹ CC ಕ್ಯಾಮೆರಾಗಳೇನಿದ್ದಾವೆ ಆ CC ಕ್ಯಾಮೆರಾಗಳನ್ನು ಆಧರಿಸಿ ಇದೀಗ 21 ಜನರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಕಲ್ಲು ತೂರಾಟ ಮಾಡಿದಂತಹ ಆ ವ್ಯಕ್ತಿ ಯಾರಿದ್ದಾನೆ ಆತನು ಕೂಡ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿರುವಂಥದ್ದು. ನಿನ್ನೆ ಗಣೇಶ ವಿಸರ್ಜನೆ ತನ್ನ ಪಾಡಿಗೆ ತಾನು ಹೋಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ 8:20 ಇಲ್ಲಿರುವಂತಹ ಏನು ಕಂಬ ಇದೆ ಇದೇ ಕಂಬದಲ್ಲಿರುವಂತಹ ಲೈಟ್ನ ಫ್ಯೂಸ್ ಏನಿತ್ತು ಅದನ್ನು ಆಫ್ ಮಾಡುವ ಮೂಲಕ ಇಲ್ಲಿ ಕತ್ತಲೆಯ ವಾತಾವರಣ ನಿರ್ಮಾಣ ಮಾಡ್ತಾರೆ. ಕತ್ತಲೆಯ ವಾತಾವರಣ ನಿರ್ಮಾಣ ಆಗ್ತಿದ್ದಂಗೆ ಈ ಗಲ್ಲಿಂದನೂ ಕೂಡ ಕಲ್ಲು ತೂರಾಟ ಕೂಡ ಆರಂಭವಾಗುತ್ತೆ. ಒಂದು ಗಣೇಶನ ಮೂರ್ತಿಗೆ ಒಂದು ಕಲ್ಲು ಬಿದ್ದರೆ ಮತ್ತೊಂದು ಕಲ್ಲು ಆ ಒಂದು ಮೆರವಣಿಗೆಯಲ್ಲಿದ್ದಂತಹ ವ್ಯಕ್ತಿಯ ತಲೆಗೆ ಬೀಳುವಂತಹ ಕೆಲಸ ಆಗುತ್ತೆ. ಆಗ ಇಲ್ಲಿ ಗಲಾಟೆಗಳು ಕೂಡ ಶುರುವಾಗುವಂಥದ್ದು. ಇದಾದ ನಂತರದಲ್ಲಿ ಈ ಮಸೀದಿಯಲ್ಲಿರುವಂತಹ ಕೆಲವೊಂದಿಷ್ಟು ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವ ವ್ಯಕ್ತಿ ಕಲ್ಲನ್ನು ಬಿಸಾಡಿದ್ನೋ ಆತನ್ನು ಕೂಡ ಪಾಯಿಂಟ್ ಮಾಡಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ಇಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಹಾಕಿರುವಂಥದ್ದು. ಈ ಘಟನೆ ನಂತರದಲ್ಲಿ ಈ ರಾಮ್ ರಹೀಂ ನಗರ ಏನಿದೆ RR ನಗರ ಅಂತ ಹೇಳಿ ಗುರುತಿಸುವಂತಹ ಈ ಮದ್ದೂರಿನ ನಗರ ಏನಿದೆ ಕಂಪ್ಲೀಟ್ ಆಗಿ ಈಗ ಸ್ತಬ್ಧವಾಗಿರುವಂಥದ್ದು. ಯಾರೊಬ್ಬರು ಕೂಡ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಇಡೀ ಮದ್ದೂರು ನಗರ ಈಗ ಏನು ಸ್ವಯಂ ಘೋಷಿತವಾಗಿರುವಂತಹ ಒಂದು ಬಂದ್ಗೆ ಜಾರಿದೆ. ಸದ್ಯಕ್ಕೆ ಈ ಒಂದು ಬಂದ್ ಏನಿದೆ ನಾಳೆನೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸದ್ಯಕ್ಕೆ ಇದೇ ಲೊಕೇಶನಲ್ಲಿ ನಿನ್ನೆ ಗಣೇಶ ಮೂರ್ತಿಗೆ ಕಲ್ಲು ಬಿದ್ದಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧುಸೂದನ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮದ್ದೂರು ಕೊತ್ತ ಅಂತ ಹೇಳಿ ಕುದೀತಾ ಇದೆ. ಈ ಗಲಾಟೆ ಹೇಗಾಯ್ತು ಗೊತ್ತಾ ನಿಮಗೆ? ರಿಪಬ್ಲಿಕ್ ಕನ್ನಡದಲ್ಲಿ ಕಲ್ಲು ತೂರಾಟದ ಎಕ್ಸ್ಕ್ಲೂಸಿವ್. ಗಣೇಶ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ನಡೆದಿದ್ದು ಹೇಗೆ? ಸ್ವಯಂ ಪ್ರೇರಿತವಾಗಿ ಯಾರೇ ಅವ್ರ ಮೇಲೆ ಒತ್ತಡ ಹಾಕಿದ್ದಲ್ಲ. ಗಣೇಶನ ಹಬ್ಬ ನಾವು ಆಚರಿಸ್ತಾ ಇದ್ರೆ ಯಾರೋ ಕಿಡಿಗೇಡಿಗಳು ವಿಧ್ವಂಸಕ ಕೃತ್ಯವನ್ನು ಮಾಡಿದ್ದಾರೆ. ಗಣೇಶನ ಮೆರವಣಿಗೆ ನಾವು ಪೂಜೆ ಮಾಡಿ ಕೊನೆಗೆ ಗಣೇಶನನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವಂಥ ಸಮಯದ ಮೆರವಣಿಗೆ ಅದು. ಆ ಸಮಯದಲ್ಲಿ ಎಲ್ಲ ಹಿಂದೂ ಬಾಂಧವರೆಲ್ಲ ಜೊತೆಗೂಡಿ ಹೋಗ್ತಾ ಇದ್ರು. ಆ ಸಮಯದಲ್ಲಿ ಆದಂಥ ಕಲ್ಲು ತೂರಾಟದ ಸಮಯದಲ್ಲಿ ಕೆಲವು ಕಿಡಿಗೇಡಿಗಳು ಸಿಕ್ಕ ವಸ್ತುಗಳನ್ನೆಲ್ಲ ಗಣೇಶನ ಮೇಲೆ ಎಸೆದಿದ್ರು. ಇದನ್ನು ಖಂಡಿಸಿ ಪ್ರತಿಭಟನೆ ಸಂಪೂರ್ಣ ಮದ್ದೂರು ಈಗ ಸ್ತಬ್ಧವಾಗಿದೆ. ನಿನ್ನೆ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಆಗಿದ್ದೇನು ಅಂತೇಳಿ ನಾವೀಗ ಸ್ವತಃ ಇದೇ ಲೊಕೇಶನಲ್ಲಿ ಇದ್ದೀವಿ. ನಿನ್ನೆ ಸುಮಾರು 8 ಗಂಟೆ ಸುಮಾರಿಗೆ ಈ ಒಂದು ಗಣೇಶ ವಿಸರ್ಜನೆಯ ಮೆರವಣಿಗೆ ಏನಾಗುತ್ತೆ ಈ ಬೀದಿ ಮುಖಾಂತರವಾಗಿ ಮುಖ್ಯ ರಸ್ತೆಗೆ ಹೋಗುವಂತಹ ಸಂದರ್ಭದಲ್ಲಿ ಕರೆಕ್ಟಾಗಿ 8:20 ಈ ರಸ್ತೆಯಲ್ಲಿರುವಂತಹ ಈ ಲೈಟ್ಗಳನ್ನು ಆಫ್ ಮಾಡಲಾಗುತ್ತೆ. ಯಾಕಂದರೆ ಇದೇ ಮಸೀದಿ ಇದೆ, ಈ ರಾಮ್ ರಹೀಂ ನಗರದ ಕಾರ್ನರಲ್ಲಿರುವಂತಹ ಒಂದು ಮಸೀದಿ ಏನಿದೆ ಈ ಮಸೀದಿಯಲ್ಲಿ ಸರಿಸುಮಾರು ಒಂದು 21 ಜನರನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದೇ ಒಂದು 21 ಜನ ನಿನ್ನೆ ನಡೆದಂತಹ ಗಲಭೆಯಲ್ಲಿ ಮುಖ್ಯ ಅಕ್ಯೂಸ್ಗಳು ಅಂತ ಹೇಳಿ ಕೂಡ ಗೊತ್ತಾಗಿರುವಂಥದ್ದು. ಇಲ್ಲಿರುವಂತಹ ಈ ಲೈಟ್ ಕಂಬದ ಕೆಳಗಡೆ ಇರುವಂತಹ ಫ್ಯೂಸ್ ಸೆಂಟರ್ ಏನಿದೆ ಆ ಒಂದು ಫ್ಯೂಸ್ ಸೆಂಟರನ್ನು ಆಫ್ ಮಾಡಿದಂತಹ ಕಾರಣಕ್ಕಾಗಿ ಇಲ್ಲಿರುವಂತಹ ಎಲ್ಲ ಬೀದಿ ದೀಪಗಳು ಕೂಡ 8:20 ಸರಿಯಾಗಿದ್ದು ಆಫ್ ಆಗುತ್ತೆ. ಅದೇ ಸಮಯದಲ್ಲಿ ಈ ಗಲ್ಲಿಯ ಬೇರೆ ಬೇರೆ ಭಾಗಗಳಿಂದ ಕಲ್ಲು ನೇರವಾಗಿ ಗಣೇಶನ ಮೂರ್ತಿಗೆ ಬಡಿಯುವಂತಹ ಕೆಲಸ ಕೂಡ ಆಗುತ್ತೆ. ಅದಾದ ನಂತರದಲ್ಲಿ ಇಲ್ಲಿ ಗಲಭೆ ಕೂಡ ಶುರುವಾಗುವಂಥದ್ದು. ಈಗ ಪೊಲೀಸರು ಈ ಗಲಭೆ ಶುರುವಾದ ನಂತರದಲ್ಲಿ ಸ್ಥಳೀಯರ ಒಂದು ದೂರನ್ನು ಆಧರಿಸಿ ಕಾರ್ಯಾಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಮಸೀದಿಯಲ್ಲಿರುವಂತಹ CC ಕ್ಯಾಮೆರಾಗಳೇನಿದ್ದಾವೆ ಆ CC ಕ್ಯಾಮೆರಾಗಳನ್ನು ಆಧರಿಸಿ ಇದೀಗ 21 ಜನರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಈ ಕಲ್ಲು ತೂರಾಟ ಮಾಡಿದಂತಹ ಆ ವ್ಯಕ್ತಿ ಯಾರಿದ್ದಾನೆ ಆತನು ಕೂಡ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿರುವಂಥದ್ದು. ನಿನ್ನೆ ಗಣೇಶ ವಿಸರ್ಜನೆ ತನ್ನ ಪಾಡಿಗೆ ತಾನು ಹೋಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ 8:20 ಇಲ್ಲಿರುವಂತಹ ಏನು ಕಂಬ ಇದೆ ಇದೇ ಕಂಬದಲ್ಲಿರುವಂತಹ ಲೈಟ್ನ ಫ್ಯೂಸ್ ಏನಿತ್ತು ಅದನ್ನು ಆಫ್ ಮಾಡುವ ಮೂಲಕ ಇಲ್ಲಿ ಕತ್ತಲೆಯ ವಾತಾವರಣ ನಿರ್ಮಾಣ ಮಾಡ್ತಾರೆ. ಕತ್ತಲೆಯ ವಾತಾವರಣ ನಿರ್ಮಾಣ ಆಗ್ತಿದ್ದಂಗೆ ಈ ಗಲ್ಲಿಂದನೂ ಕೂಡ ಕಲ್ಲು ತೂರಾಟ ಕೂಡ ಆರಂಭವಾಗುತ್ತೆ. ಒಂದು ಗಣೇಶನ ಮೂರ್ತಿಗೆ ಒಂದು ಕಲ್ಲು ಬಿದ್ದರೆ ಮತ್ತೊಂದು ಕಲ್ಲು ಆ ಒಂದು ಮೆರವಣಿಗೆಯಲ್ಲಿದ್ದಂತಹ ವ್ಯಕ್ತಿಯ ತಲೆಗೆ ಬೀಳುವಂತಹ ಕೆಲಸ ಆಗುತ್ತೆ. ಆಗ ಇಲ್ಲಿ ಗಲಾಟೆಗಳು ಕೂಡ ಶುರುವಾಗುವಂಥದ್ದು. ಇದಾದ ನಂತರದಲ್ಲಿ ಈ ಮಸೀದಿಯಲ್ಲಿರುವಂತಹ ಕೆಲವೊಂದಿಷ್ಟು ಜನರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಾವ ವ್ಯಕ್ತಿ ಕಲ್ಲನ್ನು ಬಿಸಾಡಿದ್ನೋ ಆತನು ಕೂಡ ಪಾಯಿಂಟ್ ಮಾಡಿರುವಂಥದ್ದು. ಸದ್ಯಕ್ಕೆ ಪೊಲೀಸರು ಇಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಹಾಕಿರುವಂಥದ್ದು. ಈ ಘಟನೆ ನಂತರದಲ್ಲಿ ಈ ರಾಮ್ ರಹೀಂ ನಗರ ಏನಿದೆ RR ನಗರ ಅಂತ ಹೇಳಿ ಗುರುತಿಸುವಂತಹ ಈ ಮದ್ದೂರಿನ ನಗರ ಏನಿದೆ ಕಂಪ್ಲೀಟ್ ಆಗಿ ಈಗ ಸ್ತಬ್ಧವಾಗಿರುವಂಥದ್ದು. ಯಾರೊಬ್ಬರು ಕೂಡ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಇಡೀ ಮದ್ದೂರು ನಗರ ಈಗ ಸ್ವಯಂ ಘೋಷಿತವಾಗಿರುವಂತಹ ಒಂದು ಬಂದ್ಗೆ ಜಾರಿದೆ. ಸದ್ಯಕ್ಕೆ ಈ ಒಂದು ಬಂದ್ ಏನಿದೆ ನಾಳೆನೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸದ್ಯಕ್ಕೆ ಇದೇ ಲೊಕೇಶನಲ್ಲಿ ನಿನ್ನೆ ಗಣೇಶ ಮೂರ್ತಿಗೆ ಕಲ್ಲು ಬಿದ್ದಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧುಸೂದನ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮದ್ದೂರು ಕೊತ್ತ ಅಂತ ಹೇಳಿ
ಕುದೀತಾ ಇದೆ. ಈ ಗಲಾಟೆ ಹೇಗಾಯ್ತು ಗೊತ್ತಾ ನಿಮಗೆ? ರಿಪಬ್ಲಿಕ್ ಕನ್ನಡದಲ್ಲಿ ಕಲ್ಲು ತೂರಾಟದ ಎಕ್ಸ್ಕ್ಲೂಸಿವ್. ಗಣೇಶ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ ನಡೆದಿದ್ದು ಹೇಗೆ?